ಹಾಯ್ ಗೈಸ್, ಫೈನಲಿ ನಾನು ಕಾಫಿ ಟೀನ ಕ್ವಿಟ್ ಮಾಡಿದ್ದೀನಿ. ಅದ್ರ ಬದಲು ಇವಾಗ ಲೆಮನ್ ಟೀ, ಬ್ಲ್ಯಾಕ್ ಟೀ ಕುಡಿತಾ ಇದ್ದೀನಿ. ಬ್ಲ್ಯಾಕ್ ಟೀ ಅಲ್ಲ, ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಫೈನಲಿ ನಾನು ಅಂದ್ಕೊತಾ ಇದ್ದೆ ಯಾವಾಗಲೂ ಕಾಫಿ ಟೀ ಬಿಡಬೇಕು, ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿಬಿಟ್ಟಿದೆ. ಲೈಕ್ ತ್ರೀ ಟೈಮ್ಸ್ ಡೇಯಲ್ಲಿ 3 ಟೈಮ್ಸ್ ಕಾಫಿ ಆರ್ ಟೀ ಕುಡಿತಾ ಇದ್ದೆ. ಟೀ ರೆಗ್ಯುಲರಾಗಿ ಕುಡಿತಾ ಇದ್ದೆ, ಕಾಫಿ ಸಮ್ ಟೈಮ್ಸ್ ಯಾವಾಗಲೂ ಒಂದಿನ ಕಾಫಿ ಕುಡಿತಾ ಇದ್ದಿದ್ದು. ಅದು ನನಗೆ ಅನ್ನಿಸ್ತಿತ್ತು, ಅಯ್ಯೋ ಇದೇನಪ್ಪ ನಾನು ಇಷ್ಟೊಂದು ಕುಡಿತಾ ಇದ್ದೀನಿ ಅಂತ. ಹಾಗಾಗಿ ಸೊ ಇವತ್ತು ಪನ್ನೀರ್ ಮಾಡೋಣ ಅಂದ್ಬಿಟ್ಟು ನೈಟೇ ಪನ್ನೀರ್ ಮಾಡಿ ಇಟ್ಟಿದ್ದೆ. ಅದು ಚೆನ್ನಾಗಿ ಸೆಟ್ಟಾಗಿತ್ತು. ಡೈರೆಕ್ಟಾಗಿ ನಾನು ಹಾಗೆ ಕಟ್ ಮಾಡಿದರೆ ಚೆನ್ನಾಗಿರೋದು. ನಾನು ಅದನ್ನು ಇನ್ನೂ ಮಿಕ್ಸೋಣ, ಇನ್ನೂ ಗಟ್ಟಿಯಾಗುತ್ತೆ ಅಂದ್ಬಿಟ್ಟು ಪುಡಿ ಮಾಡ್ಕೊಂಡ್ಬಿಟ್ಟೆ. ಪುಡಿ ಮಾಡಿಬಿಟ್ಟು ಸೆಟ್ ಮಾಡಿದೆ. ಅದು ಬಟ್ಟೆಲಿ ಸುತ್ತಿಟ್ಟಿದ್ದಕ್ಕಿಂತ ಸ್ವಲ್ಪ ಲೂಸೇ ಆಯಿತು, ಅಷ್ಟು ಟೈಟಾಗಿರಲಿಲ್ಲ. ನೆಕ್ಸ್ಟ್ ಟೈಮು ಐ ಶುಡ್ ನಾಟ್ ಮ್ಯಾಶ್ ಇನ್ ದ ಹ್ಯಾಂಡ್, ಅದನ್ನು ಸ್ಟೋರ್ ಮಾಡ್ಕೋಬೇಕು. ಓಕೆ, ಫೈನಲಿ ಅದನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡೆ. ಚೆನ್ನಾಗೇ ಬಂತು ಅಂತ ಏನು ಮೋಸ ಇಲ್ಲ. ಸೊ ಪನ್ನೀರ್ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟಲ್ಲಿ ಪನ್ನೀರ್ ಆ್ಯಂಡ್ ಪೂರಿ ಮಾಡ್ತಾಯಿದ್ದೆ. ಪನ್ನೀರ್ ಕರಿ, ವೆರಿ ಸಿಂಪಲ್ ಕರಿ. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜಿಂಜರ್, ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 1 ಏಲಕ್ಕಿ, ಇದನ್ನೆಲ್ಲನೂ ಚೆನ್ನಾಗಿ ರುಬ್ಕೊಂಡ್ಬಿಡ್ಬೇಕು. ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿ ಹಾಕಿ, ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಟೊಮೆಟೊ, ಈರುಳ್ಳಿ, ಫ್ರೈ ಮಾಡಿರೋ ಟೊಮೆಟೊ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲನೂ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಅದನ್ನು ಡೈರೆಕ್ಟ್ ಎಣ್ಣೆಲಿ ಹಾಕಿ ಫಸ್ಟು ಇದನ್ನು ಒಗ್ಗರಣೆ ಹಾಕೋಕ್ಕೆ ಮುಂಚೆ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕು. ಪ್ಲೇನ್ ಹಾಗೆ ಫ್ರೈ ಮಾಡ್ಕೋಬೇಕು. ಆವಾಗ ಅದು ಬ್ರೌನಿಷ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಪುಡಿ ಆಗೋಲ್ಲ. ನಾನು ಅದನ್ನೆಲ್ಲ ಮಾಡಿ ಇಟ್ಕೊಂಡೆ. ಎಲ್ಲ ವೀಡಿಯೋ ರೆಕಾರ್ಡ್ ಆಗಿದೆ ಅಂದ್ಬಿಟ್ಟು ನನಗೇನೋ ಮಾಡೋಕ್ಕೆ ಅಂತ ಹೊರಗಡೆ ಹೋದೆ. ಆವಾಗ ವೀಡಿಯೋ ಪಾಸ್ ಮಾಡಿ ಹೋದೆ. ಯಾವುದೂ ರೆಕಾರ್ಡ್ ಆಗಿಲ್ಲ. ಇಡೀ ಅಡುಗೆ ರೆಕಾರ್ಡ್ ಹೋಯಿತು. ಇಷ್ಟೇ ರೆಕಾರ್ಡ್ ಆಗಿರೋದು. ಸೊ ನೆಕ್ಸ್ಟ್ ಟೈಮ್ ಮಾಡೋವಾಗ ಖಂಡಿತ ವೀಡಿಯೋ ಪೋಸ್ಟ್ ಮಾಡ್ತೀನಿ ರೆಸಿಪಿದು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಯು ಕ್ಯಾನ್ ವಾಚ್ ದ್ಯಾಟ್. ಇಷ್ಟೇ. ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಹುರಿದಿರೋ ಪನ್ನೀರನ್ನ ಮತ್ತೆ ಸ್ವಲ್ಪ ಎಣ್ಣೆಲಿ ಹಾಕಿ, ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಮೇಲೆ ಲಿಟಲ್ ಬಿಟ್ ಕೊತ್ತಂಬರಿ ಸೊಪ್ಪು. ಆಲ್ರೆಡಿ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪಿರುತ್ತೆ. ನಾವು ಎಷ್ಟು ಹಾಕ್ತೀವಿ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಡಿವೈಡ್ ಮಾಡ್ಕೋಬೇಕು. ಒಂದು ಮೇಲೆ ಉದುರ್ಸೋಕ್ಕೆ ಕರಿ ಕುದಿಯುವಾಗ, ಇನ್ನೊಂದು ಮಿಕ್ಸಿಯಲ್ಲಿ ಹಾಕೋಕ್ಕೆ. ಹಾಗೆ ನಾನು ಈ ಥರ ಮಾಡ್ಕೊತೀನಿ. ಅದನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೋಬೇಕು. ಕರಿ ಕುದಿಯೋವಾಗ ಹಾಕ್ಬಿಡ್ಬೇಕು, ಬೇಯೋಕ್ಕೆ ಹಾಕ್ಬಿಡ್ಬೇಕು. ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಫ್ಲೇವರ್ ಬರುತ್ತೆ, ಅರೋಮ್ಯಾಟಿಕ್ಕಾಗಿ. ಇಷ್ಟೇ. ಇದು ಮಾಡಿದೆ. ಮೂಲಂಗಿ ಸಾರು ಮಾಡಿದೆ ಆ್ಯಂಡ್ ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದೆ. ಯಾವುದೂ ರೆಕಾರ್ಡ್ ಆಗಿಲ್ಲ. ನಾನು ಪಾಸ್ ಮಾಡಿಬಿಟ್ಟು ಹೊರಗಡೆ ಬಂದೆ, ಎಲ್ಲ ಹೋಯಿತು. ಸೊ ಫೈನ್. ಇಷ್ಟೇ ರೆಸಿಪಿ. ಇದು ವೆರಿ ಸಿಂಪಲ್. ಮೂಲಂಗಿ ಸಾರು ಅಂತೂ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಓಕೆ, ಬಟ್ ಪನ್ನೀರ್ ರೆಸಿಪಿ ಮಿಸ್ ಆಯಿತು. ನನಗೆ ಬೇಜಾರಾಗೋಯಿತು. ಹೀಗೆ ಎಲ್ಲ ಹುರಿದಿಟ್ಕೊಬೇಕು. ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಈರುಳ್ಳಿದು, ಟೊಮೆಟೊದೆಲ್ಲ ಅದನ್ನು ಚೆನ್ನಾಗಿ ಮೆತ್ತಗೆ ಫ್ರೈ ಮಾಡಿಕೊಂಡ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ ಮಸಾಲ. ಆ್ಯಂಡ್ ಉಳ್ಕೊಂಡ್ರೂ ಕೆಡಲ್ಲ. ಹುಳಿ ಆಗಲಿ, ಕರಿ ಆಗಲಿ, ಗೊಜ್ಜುಗಳಾಗಲಿ ಹುರಿದು ಮಾಡೋದ್ರಿಂದ ಅದು ಕೆಡೋದಿಲ್ಲ. ಸೊ ಇವತ್ತು ನಮ್ಮದು ಈವೆಂಟ್ ಇತ್ತು, ಹವ್ಯಾಸಿ ಕಲಾವಿದರ ವೇದಿಕೆ ಈವೆಂಟ್ನಲ್ಲಿ. ನಾನಿವತ್ತು ನನ್ನ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡ್ತಾಯಿದ್ದೆ. ಅಡ್ಮಿನ್ನ ಕೇಳಿದ್ದಕ್ಕೆ ಅವರು ಒಪ್ಕೊಂಡ್ರು. ಇದು ಒಂದು 3 months ಒನ್ಸ್, 2 months ಒನ್ಸ್ ಈ ಥರ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಈವೆಂಟು. ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಅಷ್ಟೇ ಒಳ್ಳೆ ಸಿಂಗರ್ಸ್ ಬರ್ತಾರೆ. ನನ್ನ ಕಲೀಗ್ ಸಹ ಬರ್ತಾರೆ, ರಮಾದೇವಿ ಅಂತ. ಅವರು ನಾನು ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ. ಇವಾಗ ಬೇರೆ ಅವ್ರು ಬರ್ತಾರೆ. ಅವರು ನಮ್ಮ ಮನೆ ಹತ್ರನೇ ಇರೋದು. ಲೈಕ್ ಅವ್ರು ನಮ್ಮ ಈವೆಂಟ್ಗೆ ಹೊರಟೆ. ಇವತ್ತು ಹವ್ಯಾಸಿ ಕಲಾವಿದರ ವೇದಿಕೆ ಅಂತ ನಮ್ಮದು ಒಂದು ಕರೋಕೆ ಟೀಮ್ ಇದೆ. ಅಲ್ಲಿ ಇವತ್ತು ಈವೆಂಟ್ ಇದೆ. ನನ್ನ ಪ್ರಾಡಕ್ಟ್ ಸಹ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಸಿ
ಪ್ರಾಡಕ್ಟ್ ಸ್ವಲ್ಪನೇ ಕ್ಯಾರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಲತ್ವ ಬಸವೇಶ್ವರ ನಗರಲ್ಲಿ ನನ್ನ ಕಲೀಗ್ ಬರ್ತಾರೆ, ಪಿಕ್ ಮಾಡ್ತಾರೆ. ನಾನು ಅವರು ಆಟೋದಲ್ಲ ಹೋಗ್ತಾಯಿದ್ದೀವಿ. ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ಹೊರಟಿದ್ದೀನಿ. ಸ್ವಲ್ಪ ಬಿಸಿಲಿದೆ. ಮೈ ಗಾಡ್, ಛತ್ರಿ ತೊಗೊಂಡು ಬರಬೇಕಿತ್ತು, ಮರ್ತುಬಿಟ್ಟೆ. ಓ ಸೊ ಇದು ನನ್ನ ಔಟ್ಫಿಟ್. ಇಯರಿಂಗ್ಸ್. ಮೊದಲ ಸುತ್ತು ಸಂಪನ್ನಗೊಳ್ಳುತ್ತೆ. ಇದಾದ ನಂತರ ಯುಗಳ ಗೀತೆಗಳ ಸುತ್ತು ಶುರುವಾಗುತ್ತೆ. ನಾಯಕ್ ಸರ್ ಅದನ್ನು ಕ್ರಮಬದ್ಧವಾಗಿ ಹೇಳ್ತಾರೆ ಯಾರ್ಯಾರು ಯಾವಾಗಂತ. ಥ್ಯಾಂಕ್ ಯು ಮಂಜು ಸರ್. ಈವೆಂಟ್ ಸ್ಟಾರ್ಟ್ ಆಯಿತು ಆ್ಯಂಡ್ ನನ್ನ ಟರ್ನ್ ಅದು. ಆ್ಯಕ್ಚುಲಿ ಕರೋಕೆನ ಸೆಟ್ ಮಾಡ್ಕೊತಾ ಇದ್ದೆ. ಮ್ಯೂಸಿಷಿಯನ್ ಕೇಳ್ತಾಯಿದ್ರು ಯಾವುದು ನೋಡಿ ಏನು ಅಂತ. ಅವರು ಸ್ಟೇಜ್ ಮೇಲೆ ಇದ್ರಲ್ಲ, ಅವರು ಮಂಜು ಸರ್ ಅಂತ. ಈ ಹಾಡಲ್ಲಿ ನಾನು ಹಾಡ್ತಿರೋ ಹಾಡಲ್ಲಿ ಮೇಲ್ ಲಿರಿಕ್ಸ್ ಬರುತ್ತೆ. ಇದು ಸೋಲೋ BS ಚಿತ್ರ ಅವ್ರು ಹಾಡಿರೋದು. ಪಲ್ಲಕ್ಕಿ ಮೂವಿದು. ಅದರಲ್ಲಿ ಮಧ್ಯದಲ್ಲಿ ಮೇಲ್ ವಾಯ್ಸಲ್ಲಿ ಸಮ್ ಲೈನ್ಸ್ ಬರುತ್ತೆ. ಆ ಲೈನ್ಸ್ನ ನೀವು ಹಾಡಿ ಅಂತ ಆಲ್ರೆಡಿ ಅವರಿಗೆ ನಾನು ಕರೋಕೆ ಕಳಿಸಿದ್ದೆ. ಕೇಳ್ತಾಯಿದ್ರು ನಾನು ರೆಡಿ ಆಗಲಾ ಅಂತ. ಓಕೆ ಅಂತ ಹೇಳಿದೆ. ಬಟ್ ಕರೋಕೆ ಮಧ್ಯದಲ್ಲೇ ಬಂದುಬಿಡ್ತದು. ಸೊ ಇಲ್ಲಿ ಯಾಕೆ ಮ್ಯೂಟ್ ಮಾಡಿದೆ ಸಾಂಗ್ನ ಅಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ನನಗಿನ್ನೂ ಗೊತ್ತಿಲ್ಲ ಅದು ಹೇಗೆ ಕಾಪಿರೈಟ್ ಇಶ್ಯೂ ಇಲ್ದಂಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ. ಐ ಆಮ್ ಲರ್ನಿಂಗ್. ಡೆಫಿನೆಟ್ಲಿ ಐ ವಿಲ್ ಅಪ್ಲೋಡ್ ಆ ಥರ ಯಾವಾಗಾದರೂ. ಅದು ನೋಡ್ಕೊತೀನಿ ಹೇಗೆ ಮಾಡಬೇಕು ಅಂತ. ಸೊ ದ ಸಾಂಗ್ ವಾಸ್ ವೆರಿ ಬ್ಯೂಟಿಫುಲ್. ಚೆನ್ನಾಗಿ ಬಂತು, ಎಲ್ಲರೂ ಚೆನ್ನಾಗಿ ಆಡಿದೆ ಅಂತ ಹೇಳಿದರು. ಪಲ್ಲಕ್ಕಿ ಮೂವಿದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಚಿತ್ರ ಅವ್ರ ವಾಯ್ಸೇ ಹಾಗೆ ಮೆಸ್ಮರೈಸಿಂಗ್ ವಾಯ್ಸ್ ಅವ್ರದ್ದು. ಅವ್ರ ಹಮ್ಮಿಂಗ್, ಅವ್ರದ್ದು ಪಿಚ್ ಇದೆಯಲ್ಲ, ಓ ಮೈ ಗಾಡ್, ಎಂಥ ಪಿಚ್ಚು ತೆಗಿತಾರೆ ಅವರು ಅಂದರೆ. ಎಫ್ ಸ್ಕೇಲ್, ಡಿ ಸ್ಕೇಲ್, ಎಫ್ ಸ್ಕೇಲಲ್ಲೆಲ್ಲ ಇರುತ್ತೆ. ಕೇಳುವಾಗ ಮೆಲೋಡಿಯಸ್ ಆಗಿ ಕೇಳುತ್ತೆ. ಪ್ರಾಕ್ಟೀಸ್ ಮಾಡೋವಾಗನೇ ಗೊತ್ತಾಗೋದು. ಬಿಕಾಸ್ ನಾವೆಲ್ಲ ಪ್ರೊಫೆಷ್ನಲ್ ಸಿಂಗರ್ಸ್ ಅಲ್ವಾ, ಹಾಬಿಗೆ ಅಂತ ಆಡ್ತೀವಿ, ನಮ್ಮ ಮನಸ್ಸು ಖುಷಿಗೆ ಅಂತ ಆಡ್ತೀವಿ. ಹಾಗಾಗಿ ಅದು ಗೊತ್ತಾಗೋದಿಲ್ಲ. ಆಡ್ತಾ ಆಡ್ತಾ ಆ ಪಿಚ್ ನಮ್ಗೆ ಅರ್ಥ ಆಗೋದು. ಎಷ್ಟು ಕಷ್ಟ ಅನಿಸ್ಬಿಡುತ್ತೆ ಅವಾಗ. ಹೈ ಪಿಚ್ ಆಡೋರಿಗೆ ಅದು ಅದೇ ಆ್ಯಸ್ ಐ ಸೆಡ್, ಪ್ರೊಫೆಷ್ನಲ್ಲಾಗಿ ಆಡೋರಿಗೆ ಅದು ಏನೂ ಅನಿಸಲ್ಲ. ಹೀಗೆ ನಾವೇ ಅಭ್ಯಾಸ ಮಾಡ್ಕೊಂಡು ಹಾಡೋವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಪ್ರೆಸೆಂಟೇಷನ್ ಚೆನ್ನಾಗಿ ಬಂತು. ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ಆ ಹಾಡನ್ನ 2 ಸಾಲ ಹಾಡ್ತೀನಿ, ಕೇಳಿ. ಓ ಪ್ರಿಯಾ, ಓ ಪ್ರಿಯಾ, ಆ ಚಂದ್ರನಂತೆ ನೀ ದೂರ ನಿಂತೆ, ಕಣ್ಬಿಟ್ಟು ಹುಡುಕಾಡಿದಾಗ ಕಣ್ಮುಚ್ಚಿ ಕುಂತೆ ನಾ ಧ್ಯಾನಿಯಂತೆ, ನನ್ನಲ್ಲಿ ನೀ ಇದ್ದೆಯಾಗ. ಆ ಚಂದ್ರನಂತೆ ನೀ ದೂರ ನಿಂತೆ, ಕಣ್ಬಿಟ್ಟು ಹುಡುಕಾಡಿದಾಗ ಕಣ್ಮುಚ್ಚಿ ಕುಂತೆ ನಾ ಧ್ಯಾನಿಯಂತೆ, ನನ್ನಲ್ಲಿ ನೀ ಇದ್ದೆಯಾಗ. ಓ ಪ್ರಿಯಾ, ಓ ಪ್ರಿಯಾ, ಅಲ್ಲೆಲ್ಲೋ ಇಲ್ಲೆಲ್ಲೋ ನೀ ಕೂಗುವೆ, ನಾನೋಡು ಘಳಿಗೆ ಸರಿಯುವೆ ಮರೆಗೆ, ಹಾಡಾಗಿ ನೆನಪಾಗಿ ನೀ ಕಾಡುವೆ, ತುಂಟಾಟ ನಿನಗೆ ಥಳಮಳ ನನಗೆ, ಹೇಗೋ ಎಂತೋ ದೂರ ನಿಂತು ಮುದ್ದಾಡಿದೆ. ಆಹಾ, ಈ ದೇಹ ಹಗುರಾಗಿದೆ.
ಚಂದ್ರನಂತೆ ನೀ ದೂರ ನಿಂತೆ ಕಣ್ಬಿಟ್ಟು ಹುಡುಕಾಡಿದಾಗ ಕಣ್ಮುಚ್ಚಿ ಕುಂತೆ ನಾ ಧ್ಯಾನಿಯಂತೆ ನನ್ನಲ್ಲಿ ನೀದ್ದೆಯಾಗ ಓ ಪ್ರಿಯ ಓ ಪ್ರಿಯ ಏಕಾಂಗಿ ನಾನಾಗಿ ನಿಂತಾಕ್ಷಣ ತಂಗಾಳಿ ತರುವೆ ಕಚಗುಳಿ ಇಡುವೆ ಹೇಗಿದ್ದೆ ಹೇಗಾದೆ ನಾನೀ ದಿನ ನೀ ನನ್ನ ಜಗವೇ ಧನ್ಯವಾದಗಳು. ಈ ಜೀವನ ಮುಂದಿನ ಗೀತೆ ಇದು ಪ್ರೀತಿ ಅತಿಥಿ ಗಾಯಕರು ಜಗದೀಶ್ ಅವರು ವೇದಿಕೆಗೆ ಬರ್ತಾರೆ ಈಗ. ಬ್ಯೂಟಿಫುಲ್ ಸಾಂಗ್ ಅಲ್ಲ. ಈವೆಂಟ್ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬಂದು ಮಂಡೇಗೆ ಏನು ಪ್ರಿಪೇರ್ ಮಾಡಬೇಕು, ಲೈಕ್ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಏನೇನು ಪ್ರಿಪೇರ್ ಮಾಡ್ಕೊಳ್ಬೇಕು, ಇಷ್ಟಿಷ್ಟೇ ವೀಡಿಯೋ ತೊಗೊಂಡಿದ್ದೀನಿ. ಅಯ್ಯೋ, ನಾನು ಏನು ವೀಡಿಯೋ ಕರೆಕ್ಟಾಗೆ ಮಾಡಿಲ್ಲ ಅಂತ ಅನ್ನಿಸ್ಬಿಡ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು, ಅಲ್ಲಿ ತುಂಬ ಏನೇನೋ ಇಲ್ಲ. ಯಾಕೆ ಗೊತ್ತಾ ವೀಡಿಯೋ ಆಗಿಲ್ಲ? ಮೆಮೊರಿ ಪ್ರಾಬ್ಲಮ್ ಆಯಿತು ಫೋನ್ದು. ಹಾಗಾಗಿ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ. ಈವೆಂಟ್ಸ್ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಐ ವಾಸ್ ವೆರಿ ಬ್ಯುಸಿ ವಿತ್ ಮೈ ಸೇಲ್ಸ್. ಅದನ್ನು ಸಹ ಮಾಡ್ಬೋದಿತ್ತು. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಡೇಗೆ ಏನು ಬೇಕು ಇಲ್ಲೆಲ್ಲ ಪ್ರಿಪೇರ್ ಮಾಡಿಕೊಂಡು ರಾತ್ರಿಯೇ ಎತ್ತಿಟ್ಕೊಂಡು ಬಿಡ್ತಾಯಿದ್ದೆ. ಬೆಂಡೆಕಾಯಿ ಹುಳಿ, ಶಾವಿಗೆ ಅಲ್ಲ, ದೋಸೆ ಏನೋ ಮಾಡಿದ್ದೆ ಅನಿಸುತ್ತೆ. ದೋಸೆ. ಬೆಳಗ್ಗೆ ಆಯಿತು, ಎದ್ದು ಬಂದೆ. ಹೇಗೆ ಏನು ಕಿಚನಲ್ಲೆಲ್ಲ ನೋಡ್ತಾ ಇರ್ತೀನಿ. ಅಲ್ಲಿ ನೋಡೋಕ್ಕೆ ಸಿಂಪಲಾಗಿ ಕಾಣಿಸ್ತಿರತ್ತೆ, ಬಟ್ ಹೆಕ್ಟಿಕ್ ಶೆಡ್ಯೂಲ್ ಅದು. ಚಕ ಅಂತ ಅಡುಗೆ ಮಾಡಬೇಕು, ಮನೆ ಕಸ ಗುಡಿಸ್ಬೇಕು, ಬಾಗಿಲಿಗೆ ನೀರು ಹಾಕಬೇಕು, ಆ್ಯಂಡ್ ಪಾತ್ರೆ ಎಲ್ಲ ತೊಳಿಬೇಕು. ಮಕ್ಕಳು ಬೇಗ ಇದ್ದರೆ ಹೆಲ್ಪ್ ಮಾಡ್ತಾರೆ, ಇಲ್ಲಾಂದರೆ ಅವ್ರು ಎದ್ಮೇಲೆ ಅವ್ರು ಮಾಡ್ಕೊತಾರೆ. ಬಟ್ ಕೆಲವು ಕೆಲಸಗಳನ್ನ ನಾನೇ ಮುಗಿಸ್ಬಿಟ್ಟು ಹೊರಟ್ರೆ ಮತ್ತು ನನಗೆ ನನ್ನ ವರ್ಕಿಂದ ಬಂದ ಮೇಲೆ ಅದು ಈಸಿ ಅನಿಸುತ್ತೆ. ಸೊ ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಎದ್ದು ಅಡುಗೆ, ಇದೇ ಅಲ್ಲ ರೊಟೀನ್, ಇದೇ ಜೀವನ, ಇಷ್ಟೇ ಜೀವನ ಅಂತ ಅನಿಸುತ್ತೆ. ಬಟ್ ಆ ಜೀವನದಲ್ಲಿ ಕೆಲವೊಂದನ್ನು ಖುಷಿ ಹುಡ್ಕೊಳ್ಳೋದು ನಮ್ಮ ಕೈಲೇ ಇದೆ. ಅಯ್ಯೋ ಇಷ್ಟೇ ಜೀವನ ಅಂತ ಅಂದ್ಕೊಂಡ್ರೆ ಅಷ್ಟೇ ಸಿಂಪಲ್ಲಾಗಿರುತ್ತೆ. ಜೀವನ ಈಸ್ ತುಂಬ ದೊಡ್ಡದು. ಬದುಕು ನಿತ್ಯೋತ್ಸವ ಅಂತಾರೆ ಅಲ್ಲ, ಹಾಗೆ ನಾನು ಪ್ರತಿಯೊಂದೂ ಇಷ್ಟಪಟ್ಟೆ ಮಾಡ್ತೀನಿ. ಸಮ್ಟೈಮ್ಸ್ ನಾನು ಫ್ರಸ್ಟ್ರೇಟ್ ಆಗ್ತೀನಿ, ಕೋಪ ಬರುತ್ತೆ, ಡಿಸಪಾಯಿಂಟು ಆಗ್ತೀನಿ. ಎವ್ರಿಥಿಂಗ್ ಎಲ್ಲರಿಗೂ ಹ್ಯಾಪನ್ಸ್. ಇಟ್ಸ್ ಎಲ್ಲ ಎಮೋಷನ್ಸ್ ಒಂದೇ. ಸೊ ಹಂಗೆ ಅಂದ್ಬಿಟ್ಟು ಯಾವಾಗ್ಲೂ ಅಳ್ಕೊಂಡೇ ಕೂತ್ಕೊಳ್ಳೋದು ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ಅಯ್ಯೋ ಇಷ್ಟೇನಾ, ಬೋರಿಂಗ್ ಹಾಗೆಲ್ಲ ಅಂದ್ಕೊಂಡ್ರೆ ನಾವೇನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ಇಲ್ಲಿ ಬೆಂಡೆಕಾಯಿ ಹುಳಿಗೆ ಪ್ರಿಪೇರ್ ಮಾಡಿಕೊಂಡು ನಾನು ಇದೆಲ್ಲ ಎತ್ತಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮತ್ತು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳಿಗೆ, ನನಗೆ ಎಲ್ಲರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಏನೇನು ಇದು ಅಷ್ಟೇ. ಬೆಂಡೆಕಾಯಿ ಹುಳಿ ದೋಸೆ ರೆಕಾರ್ಡ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಸೂಪರಾಗಿ ಎಡಿಟ್ ಮಾಡೋಣ. ಹೀಗಿರುತ್ತೆ ಬೆಳಗಿನ ಜಾವ ಅಥವಾ ಅಡುಗೆ ತಿಂಡಿ, ಇದೆಲ್ಲ ಬ್ಯುಸಿ ಶೆಡ್ಯೂಲ್ ಕಿಚನಲ್ಲಿ ಹೀಗಿರುತ್ತೆ. ಇದು ಮಸಾಲ ಹುಳಿಗೆ ಏನೇನು ಬೇಕು ಮಸಾಲ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹುರಿದಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ 1 ಅಷ್ಟೇ ಹಾಕ್ಕೋಬೇಕು. ತೆಂಗಿನಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅಷ್ಟೇ. ಸಾಂಬಾರು ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ದಟ್ಸ್ ಇಟ್. ಸೊ ಹೊರಟೆ ಡ್ಯೂಟಿಗೆ. ಪರ್ಪಲ್ ಔಟ್ಫಿಟ್ ಇವತ್ತು, ಮಂಡೇ ಮಾರ್ನಿಂಗ್. ಬ್ಲೂಟೂತ್ ಹಾಕ್ಕೊಂಡೇ ಇರ್ತೀನಲ್ಲ ಯಾವಾಗಲೂ ನಾನು. ಆ್ಯಕ್ಚುಲಿ ಹಾಡು ಕೇಳ್ತಾ ಇರ್ತೀನಿ. ನಾನು ಹಾಡು ಕೇಳಿಕೊಂಡೇ ಕೆಲಸ ಮಾಡೋದು. ಹಾಡು ಕೇಳಿಕೊಂಡು
ಹೀಗೆ ನನ್ನ ರೊಟೀನ್, ಹಿಂಗೆ ನನ್ನ ದಿನಚರಿ ಇರುತ್ತೆ. ನಥಿಂಗ್ ಮೋರ್ ಸ್ಪೆಷಲ್. ನನಗದು ಸ್ಪೆಷಲೇ, ಬಟ್ ನೋಡೋರಿಗೆ ಇದೇನಪ್ಪ ಎಲ್ಲ ಲೈಫಲ್ಲೂ ಇರೋದೆ ಅಂತ ಅನ್ಕೋತಾರೇನೋ, ಅಥವಾ ಇದೇನು ಇಷ್ಟಿಷ್ಟು ವೀಡಿಯೋ ಮಾಡಿ ಹಾಕ್ತಿದ್ದಾರೆ ಅಂತ ಅನ್ಕೊತಾರೇನೋ. ಲೈಫ್ ಈಸ್ ಕಂಟೆಂಟ್ ಅಲ್ವಾ? ನಾವು ಜೀವನ ಮಾಡ್ತಾ ಇರೋದೇ ಒಂದು ಕಂಟೆಂಟು. ಅದರಲ್ಲಿ ಯೂಟ್ಯೂಬಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡೋದ್ರಿಂದ ನಮಗೇ ಖುಷಿ ಅನಿಸುತ್ತೆ. ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋದಕ್ಕಿಂತ ನನಗೆ ಖುಷಿ ಆಗ್ತಾಯಿದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು, ನನ್ನದು ಲೈಫ್ ಸ್ಟೈಲ್ನ, ನನ್ನ ಲೈಫ್ ರುಟೀನ್ನ ನಿಮ್ಮ ಜೊತೆ ಹಂಚ್ಕೊತಾ ಇರೋದು. ಅದು ಒಂಥರ ಏನೋ ಬದುಕಿಗೆ ಇನ್ನೂ ಇನ್ಸ್ಪಿರೇಷನ್ಸ್ ಅನಿಸುತ್ತೆ. ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಲೈಫ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಬರುತ್ತೆ. ಇದೊಂದು ಕೈಂಡ್ ಆಫ್ ಪ್ಯಾಷನ್, ವೀಡಿಯೋಸ್ ಮಾಡೋದು, ಎಡಿಟಿಂಗ್ ಮಾಡೋದು. ಆಲ್ರೆಡಿ ತುಂಬ ಜನ ಮಾಡ್ತಾಯಿದ್ದಾರೆ, ತುಂಬ ಜನ ಯೂಟ್ಯೂಬರ್ಸು. ನನಗೆ ತುಂಬ ಒಂದು ದೊಡ್ಡ ಲೆವೆಲ್ಗೆ ಹೋಗಬೇಕು ಅನ್ನೋ ಆಸೆ ಇದೆ ಯೂಟ್ಯೂಬ್ನಲ್ಲಿ. ವಾಟ್ ಎವರ್ ಮೈ ಕಂಟೆಂಟ್ ಇದೆ ಅದನ್ನು ಪ್ರೆಸೆಂಟ್ ಮಾಡಿ, ಎಲ್ಲರಿಗೂ ಅದು ಆಸೆ ಇರುತ್ತೆ. ಫೈನ್, ನೋಡೋಣ ಅದೆಷ್ಟು ಬೇಗ ಸಕ್ಸಸ್ ಸಿಗುತ್ತೆ ನನಗೆ. ಖಂಡಿತ ನನಗೆ ಗೊತ್ತಿದೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ. ಬ್ರೇಕ್ಫಾಸ್ಟ್ ಆಯಿತು, ಕ್ಲಾಸ್ಗಳು ಮುಗಿಸಿ ಲಂಚ್ ಬ್ರೇಕ್ ಬಂತು. ಲಂಚ್ ಬ್ರೇಕ್ನಲ್ಲಿ ನಾನಿವತ್ತು ಬೆಂಡೆಕಾಯಿ ಹುಳಿ ರೈಸ್ ತೊಗೊಂಡು ಹೋಗಿದ್ದೆ. ಬಾಕ್ಸು ಬಿಸಿ ಇರಲಿ ಅಂದ್ಬಿಟ್ಟು ಈ ಥರ ಬುತ್ತಿ ಕಟ್ಟಿದ್ದೀನಿ. ನಂಗೆ ಇಷ್ಟ ಆಗುತ್ತೆ ಅದು ಆ ಥರ ಕ್ಯಾರಿ ಮಾಡೋಕ್ಕೆ. ನೋಡಿ ಸ್ವಲ್ಪ ಬಿಸಿ ಇತ್ತು. 12:15ನಲ್ಲಿ ಅನ್ನ ಬಿಸಿನೇ ಇತ್ತು, ಹುಳಿ ಕೂಡ ಬಿಸಿ ಇತ್ತು. ಸ್ಕೂಲ್ಗೆ ಹೋಗ್ತಾಯಿದ್ರೆ ಡ್ಯೂಟಿ ಇದ್ದರೆ ನಾನು ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದು. ಇಲ್ಲ ಅಂದರೆ ಏನಿಲ್ಲ, ಯಾವಾಗಂದರೆ ಅವಾಗ, ಲೈಕ್ 11 ಆದರೂ ಆಯಿತು, 12 ಆದರೂ ಆಯಿತು, ಒಟ್ಟಿಗೆ ಲಂಚು. ಹಿಂಗಾಗ್ಬಿಡತ್ತೆ. ಕೆಲಸ ಮಾಡ್ತಾಯಿದ್ರೇ, ನಾನು ವರ್ಕಲ್ಲಿದ್ರೇ ಹೀಗೆ. ರಜಾ ದಿನಗಳಲ್ಲಿ ಏನೂ ಸರಿಗೆ ತಿನ್ನಲ್ಲ. ಆ್ಯಕ್ಚುಲಿ ನಮಗೆ 20 ಮಿನಿಟ್ಸ್ ಅಷ್ಟೇ ಟೈಮ್ ಇರುತ್ತೆ. ಅಷ್ಟು ಒಳಗಡೆ ನಾವು ಲಂಚ್ ಮುಗಿಸ್ಕೊಬೇಕು. ಎಲ್ಲ ಓಪನ್ ಮಾಡ್ಕೊಡ್ತೀನಿ. ವಾಟರ್ ಬಾಟಲ್ಸ್ ಏನು ಓಪನ್ ಮಾಡಿಕೊಡ್ಬೇಕು ಅದೆಲ್ಲ ಮಾಡಿಕೊಡ್ತೀನಿ. ಆ್ಯಂಡ್ ಅವ್ರಿಗೆ ಹೇಳ್ಕೊಟ್ಬಿಟ್ಟಿದ್ದೀನಿ, ನೀಟಾಗಿ ನ್ಯಾಪ್ಕಿನ್ ಹಾಕ್ಕೊಂಡು ನೀವು ತಿನ್ನಬೇಕು, ನ್ಯಾಪ್ಕಿನ್ ಹಾಕ್ಕೊಂಡೆ ಅದ್ರ ಮೇಲೆ ಬಾಕ್ಸ್ ಇಟ್ಕೋಬೇಕು ಅಂತ. ಇನ್ನು ಗ್ರೇಡ್ 1 ಮಕ್ಕಳೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟು. ಸೊ ಒಂದು ರೌಂಡ್ ನಾನು ಅವ್ರನ್ನೆಲ್ಲ ನೋಡಿ ಬಂದು ಕೂತ್ಕೊಂಡು 20 ಮಿನಿಟ್ಸ್ ಒಳಗಡೆ ಲಂಚ್ ಮುಗಿಸ್ಕೋಬೇಕು. ಇಲ್ಲ ಅಂತಂದರೆ ಅಷ್ಟೇ ಅವತ್ತು ಲಂಚು ಮಾಡೋಕ್ಕೆ ಆಗಲ್ಲ. ಸ್ಟಿಲ್ ಮಧ್ಯ ಮಕ್ಕಳು ಅದು ಇದು ಏನೋ ಕಿತ್ತಾಡ್ಕೊತಿರ್ತಾರೆ. ಮ್ಯಾಮ್ ಅಂತ ಕರೀತಾನೇ ಇರ್ತಾರೆ. ಆ್ಯಂಡ್ ಊಟ ಬೇಡ ಸಾಕು ಅಂತ ಇರ್ತಾರೆ. ಅದೆಲ್ಲ ಹೋಗಿ ಮಧ್ಯದಲ್ಲೇ ಎದ್ದೋಗಿ ನಾನು ಒಂದು ರೌಂಡ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದು ಲಂಚ್ ಮಾಡ್ತೀನಿ. ಸೊ ಡ್ಯೂಟಿ ಮುಗೀತು. ಜಿಮ್ಮಿಗೆ ಬಂದೆ. ಮಳೆ ಬರೋ ಹಾಗಿತ್ತು. ಇವತ್ತು ಬೇಗ ಜಿಮ್ ಮುಗಿಸಿ ಹೊರಟೆ. ಬಂದೆ. ಇದೊಂದು ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ. ಮಳೆ ಬರ್ತಿರೋದ್ರಿಂದನೋ ಅಥವಾ ಇದನ್ನು ಯಾರ ಕಣ್ಣು ಬೀಳ್ತಾ ಇಲ್ಲ ಅನಿಸುತ್ತೆ ಈ ತುಳಸಿ ಗಿಡಕ್ಕೆ. ಅದಕ್ಕೆ ಇಷ್ಟು ದೊಡ್ಡ ಎಲೆ ತುಳಸಿ ಗಿಡದ್ದು. ಬ್ಯೂಟಿಫುಲ್ ಅಲ್ವಾ? ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.